ಬೈ ಎಲೆಕ್ಷನ್ ಘೋಷಣೆಗೂ ಮುನ್ನವೇ ಬಾಗಲಕೋಟೆ ಕ್ಷೇತ್ರದಲ್ಲಿ ಪೋಸ್ಟ್ ಫೈಟ್ ಈಗ ಶುರುವಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಪೋಸ್ಟ್ ವಾರ್ ಈಗ ಜೋರಾಗಿ ನಡೀತಾ ಇದೆ. ಎಚ್.ವೈ. ಮೇಟಿ ಅಕಾಲಿಕ ನಿಧನ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಕ್ಷೇತ್ರ ಈಗ ತೆರವಾಗಿದೆ. ಎಚ್.ವೈ. ಮೇಟಿ ನಿಧನ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಮತಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಲಿದೆ. 6 ತಿಂಗಳಲ್ಲಿ ಬಾಗಲಕೋಟೆ ಕ್ಷೇತ್ರಕ್ಕೆ ಚುನಾವಣಾ ಆಯೋಗ ಚುನಾವಣೆಯನ್ನ ನಡೆಸಲಿದೆ. ಬೈ ಎಲೆಕ್ಷನ್ ಘೋಷಣೆಗೂ ಮುನ್ನವೇ ಈಗ ಬೆಂಬಲಿಗರಿಂದ ಪೋಸ್ಟ್ ವಾರ್ ಶುರುವಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಕೈ ಕೇಸರಿ ಬೆಂಬಲಿಗರು ಕ್ಯಾಂಪೇನ್ ನಡೆಸ್ತಾ ಇದ್ದಾರೆ. ಬಿಜೆಪಿಯಿಂದ ಮುಂದಿನ ಶಾಸಕ ವೀರಣ್ಣ ಚರಂತಿಮಠ ಅಂತ ಪೋಸ್ಟ್ ಹಾಕಿದ್ರೆ, ಮತ್ತೊಂದು ಕಡೆಯಲ್ಲಿ ಮೇಟಿ ಪುತ್ರ ಉಮೇಶ್ ಮೇಟಿ ಭಾವಿ ಶಾಸಕ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಟಕ್ಕರ್ ಕೊಡ್ತಾ ಇದ್ದಾರೆ. ಹೀಗಾಗಿ ಬೈ ಎಲೆಕ್ಷನ್ ಘೋಷಣೆ ಆಗೋದಕ್ಕೂ ಮೊದಲೇ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಈಗ ಪೋಸ್ಟ್ ವಾರ್ ನಡೀತಾ ಇರೋದು. ಎಚ್.ವೈ. ಮೇಟಿ ಅಕಾಲಿಕ ನಿಧನ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಕ್ಷೇತ್ರ ಈಗ ತೆರವಾಗಿದೆ. ಬೈ ಎಲೆಕ್ಷನ್ ಘೋಷಣೆ ಆಗಬೇಕಾಗಿದೆ. ಆದರೆ ಅದಕ್ಕೂ ಮುನ್ನವೇ ಈಗ ಬೆಂಬಲಿಗರ ಮಧ್ಯೆ ಪೋಸ್ಟ್ ವಾರ್ ಶುರುವಾಗಿದೆ. ನಾವು ಭಾರತೀಯ ಜನತಾ ಪಾರ್ಟಿ ಒಬ್ಬ ಕಾರ್ಯಕರ್ತನಾಗಿ ವೀರಣ್ಣ ಚರಂತಿಮಠ ಅವರ ಅಭಿಮಾನಿಯಾಗಿ ನಾನು ಹೇಳೋದು ಏನಂತ ಹೇಳಿದರೆ, ಯಾವಾಗ ಬೇಕಾದರೂ ಸರ್ಕಾರ ಚುನಾವಣೆ ಘೋಷಣೆ ಮಾಡಿದರೆ ನಾವು ಅದಕ್ಕೆ ತಯಾರಿದ್ದೀವಿ, ಚುನಾವಣೆ ಎದುರಿಸಲಿಕ್ಕೂ ತಯಾರಿದ್ದೀವಿ. ನಮ್ಮ ವರಿಷ್ಠರು ಏನು ತೀರ್ಮಾನ ತಗೋತಾರೋ ಆ ತೀರ್ಮಾನಕ್ಕೆ ನಾವೆಲ್ಲ ಕಾರ್ಯಕರ್ತರು ಬದ್ಧರಾಗಿ ಕೆಲಸ ಮಾಡ್ತೀವಿ. ನಮ್ಮ ಅಭ್ಯರ್ಥಿಯಾದ ವೀರಣ್ಣ ಚರಂತಿಮಠ ಸಾಹೇಬ್ರನ್ನ ಗೆಲ್ಲಿಸ್ತೀವಿ. ಆ ಅಭಿಮಾನದ ಮ್ಯಾಗ ಅವರು ಸಾಮಾಜಿಕ ಜಾಲದಲ್ಲಿ ಬಿಡ್ತಾರೆ. ಈ ಚುನಾವಣೆಯಲ್ಲಿ ವೀರಣ್ಣ ಚರಂತಿಮಠ ಅಭ್ಯರ್ಥಿಯಾಗಿರ್ತಾರೆ ಮತ್ತು ಅವರು ಗೆಲ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ನಮ್ಮ ನಾಯಕರು, ಕಾರ್ಯಕರ್ತರು, ಗ್ರಾಮೀಣ ವಿಭಾಗದವರು ಎಲ್ಲರೂ ಸೇರಿ ಅವರ ಕುಟುಂಬದವರಿಗೆ ಒಂದು ಟಿಕೆಟ್ ಕೊಡಬೇಕಾಗಿ ನಾವು ಎಲ್ಲರೂ ಒಂದು ಬಾಗಲಕೋಟೆ ತಾಲೂಕಿಂದ ಹಾಗೂ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಎಲ್ಲರೂ ಅವ್ರ ಕುಟುಂಬಕ್ಕೆ ಒಂದು ಟಿಕೆಟ್ ಕೊಡಬೇಕಾಗಿ ಅವ್ರಿಗೆ ನಾವು CM ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ಆಗಲಿ ಮತ್ತು DK ಶಿವಕುಮಾರ್ ಸಾಹೇಬ್ರಿಗಾಗಲಿ ಎಲ್ಲರಿಗೂ ನಾವು ಮನವಿ ಮಾಡ್ಕೋತಾ ಇದ್ದೇವೆ. ಅವರು ಕುಟುಂಬದವರು ಆದಂಥ ಮಲ್ಲಿಕಾರ್ಜುನ ಮೇಟಿಯವರಾಗಿರ್ಬೋದು, ಉಮೇಶ್ ಮೇಟಿಯವರಾಗಿರ್ಬೋದು, ಬಾಯಕ್ಕ ಮೇಟಿಯವರಾಗಿರ್ಬೋದು, 3 ಪೈಕಿ ಒಳಗೆ ಒಬ್ಬರಿಗೆ ನಾವು ಟಿಕೆಟ್ ಕೊಡಬೇಕಂತೇಳಿ ನಾವು ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಇರುವ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ವಿನಂತಿ ಮಾಡ್ಕೋತಾ ಇದ್ದೀನಿ. ಅವ್ರ ಕುಟುಂಬಕ್ಕೆ ಟಿಕೆಟ್ ಕೊಡಬೇಕಾಗಿ ನನ್ನೊಂದು ವಿನಂತಿ. ನಮ್ಮ ನಾಯಕರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.